ಅಷ್ಟೇ ಇಲ್ಲದವರು ಬರದೇ ಇಲ್ಲ, ಒಂದಲ್ಲ ಒಂದು ಮಾಡಿಬಿಟ್ಟೆ ಬಂದಿರ್ತಾನೆ. ಲಾಸ್ಟಿಗೆ ಅನುಭವ ಆಗುವಾಗ ಯಾರು ಇಲ್ಲ ಅಂತ ಹೇಳೋರು ಇಲ್ಲಿಗೆ. ಅಜ್ಜ ನುಡಿದಂತೆ ನಡೆಯುತ್ತೆ. ಎಲ್ಲ ಕಡೆಯಿಂದ ಬರ್ತಾರೆ. ಬಂದರೂ ಕೂಡ ಇವರು ತಲೆ ಹೊಡಿಲಿಕ್ಕೆ ಎಷ್ಟು ಹೀಗೆ ಅದಕ್ಕೆ ಇದು ಕೊಡಿ ಈ ತರದ ಉದ್ದೇಶ ಎಲ್ಲ ಇಲ್ಲ. ಅವಳ ಕೈಯಲ್ಲಿ ಶಕ್ತಿ ಇದೆ, ಬರುವ ಭಕ್ತರ ಕೈಯಲ್ಲಿ ಭಕ್ತಿ ಇರುತ್ತೆ. ಇಲ್ಲಿ ಭಕ್ತರು ಶಾಕ್ ಆಗಿದ್ದೇಕೆ? ಪ್ರಸಾದವನ್ನು ಯಾರು ಸಿದ್ಧಿ ಮಾಡಿ ಕೊಡ್ತಾನೋ ಅವನಿಗೆ ಕಪಟ, ನಾಟಕ, ದುಡ್ಡಿನ ಆಸೆ ಇರಬಾರ್ದು. ಕೂಡ ನಮ್ದು ಹಲವಾರು ಕೆಲಸಗಳು ಇಲ್ಲಿ ಬಂದ ಮೇಲೆ ನೆರವೇರಿದೆ. ಇದೆ, ಭಕ್ತಿ ಇದೆ. ನನಗೆ ಭಯ ಇದೆ, ತುಂಬಾ ಭಯ ಇದೆ, ಗೊತ್ತು. ನಾನು ತಪ್ಪು ಮಾಡಿದ್ರೆ ನನ್ನನ್ನು ಬಿಡೋಲ್ಲ. ಅವರು ಅವರ ಕುಟುಂಬದಿಂದ ಹಲವಾರು ವರ್ಷಗಳಿಂದ ಅವರು ಬಾಲ್ಯದಿಂದಲೂ ಪೂಜೆ ಮಾಡ್ಕೊಂಡು ಬಂದಂತ ಈ ಕೊರಗಜ್ಜ ದೇವಸ್ಥಾನ. ಭಕ್ತಿಗೂ ಶಕ್ತಿಗೂ ನಾನು ಮಾಡುವ ಪ್ರಯತ್ನಕ್ಕೂ ನಿಮ್ಮಲ್ಲಿ ಬರುವ ನಂಬಿಕೆ ನಿಜವಾದ ಹರಕೆ ಕೋಲ ಸೇವೆ ಯಾಕೆ ನಡೆಸ್ತಾರೆ ಗೊತ್ತಾ? ಪರಮಾತ್ಮ ಭಗವಂತ ತಾಳಪಟ್ಟೆ ಕೊರಗಜ್ಜನ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಅವನು ಕಲಿಯುಗದ ಕಾಮಧೇನು. ಯಾರು ಬೇಕಾದ್ರೂ ನಮಗೆ ಎತ್ತು ಬರ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ಹಣ ಇಲ್ಲದವರು ಬರ್ಬೋದು ಇಲ್ಲಿಗೆ. ಹಣ ಇರೋರ ಹತ್ರ ನಾವು ಕಿತ್ತುಕೊಳ್ಳೋದು. ದೈವದ ಆಶ್ಚರ್ಯ ಪವಾಡಗಳು ತಿಳಿಬೇಕಾ? ಇಲ್ಲಿ ಬಂದು ಹಲವಾರು ಜನರಿಗೆ ಒಳ್ಳೆದಾಗಿದೆ. ಶ್ರೀಮಂತನಿಗೂ ಅದೇ ಊಟ, ಬಡವನಿಗೂ ಅದೇ, ನನಗೂ ಅದೇ ಊಟ. ಎಲ್ಲ ಕಡೆ ಆಗ್ಬೇಕು, ಎಲ್ಲರೂ ಇದನ್ನೇ ಪಾಲಿಸಬೇಕು ಅಂತ ಹೇಳುವಂಥದ್ದು ನಮ್ಮ ಇದು. ನೀವು ನೋಡ್ತಾ ಇದ್ದೀರಾ V1 ಸುದ್ದಿವಾಹಿನಿ. ಇದು ನಿಮ್ಮ ವಾಹಿನಿ, ನಿಮ್ಮ ಧ್ವನಿ. ಕೊರಗಜ್ಜ. ಕೊರಗಜ್ಜ ಎಂದರೆ ಅದೆಷ್ಟು ಭಕ್ತರಿಗೆ ನಂಬಿಕೆ, ಶಕ್ತಿ, ಧೈರ್ಯ, ಭಯ, ಹಾಗೆ ಭಕ್ತಿನೂ ಕೂಡ. ಯಾಕಂದ್ರೆ ನಂಬಿ ಬರುವಂತ ಭಕ್ತರಿಗೆ ಕೈ ಹಿಡಿದು ನಡೆಸುತ್ತಿರುವ ಕೊರಗಜ್ಜ ದೈವ. ಕೊರಗಜ್ಜ ಎಂದರೆ ಹೆಸರಿನಲ್ಲೇ ಶಕ್ತಿ ಇದೆ, ಹಾಗೂ ನಮ್ಮ ಪಾಲಿಗೆ ಕೈ ಹಿಡಿದು ನಡೆಸುವ ದೈವ ಕೊರಗಜ್ಜ. ಇಲ್ಲಿ ನಾವು ತೋರಿಸುತ್ತಿರುವ ತುಂಬಾನೇ ಶಕ್ತಿಯುತವಾಗಿ ನೆಲೆಸಿರುವಂತಹ ಪುಣ್ಯ ಸ್ಥಳ ಇದು. ಶ್ರೀ ಕಲ್ಕುಡ ಕಲ್ಲುರ್ಟಿ ಸ್ವಾಮಿ ಕೊರಗಜ್ಜ ದೈವಸ್ಥಾನ. ಸುಮಾರು ಭಕ್ತರು ಇಲ್ಲಿ ಅಜ್ಜನ ಹರಕೆ ಕೋಲ ಸೇವೆ ನಡೆಸೋಕೆ ಅನೇಕ ಭಕ್ತರು ಇಲ್ಲಿಗೆ ಬರುತ್ತಾರೆ. ಯಾಕೆ ಬರುತ್ತಾರೆ ಅಂದ್ರೆ ಇಲ್ಲಿ ಸ್ಥಳದಲ್ಲಿ ನೀವು ಭೇಟಿ ಕೊಟ್ಟು ನೀವು ಮನಸ್ಸಿನಲ್ಲಿ ಏನು ಅಂದ್ಕೊಳ್ತಿರೋ ನಿಮ್ಮ ಕೆಲಸ ಆಗತ್ತೆ. ಅದೇ ರೀತಿಯಾಗಿ ಅನೇಕ ಭಕ್ತರು ಇಲ್ಲಿ ಬಂದು ಅಜ್ಜನಿಗೆ ಮೊರೆ ಹೋಗಿ ಅವರ ಬೇಡಿಕೆ ಇಷ್ಟಾರ್ಥ ಹಿಡಿದ ಮೇಲೆ ಅವರ ಹರಕೆ ಕೋಲ ಸೇವೆ ಇಲ್ಲಿ ತೀರಿಸುತ್ತಾರೆ. ಅನೇಕ ಕೆಲಸಗಳು ಇಲ್ಲಿ ಆಗಿವೆ. ಯಾಕಂದ್ರೆ ಏನೇ ಬೇಡಿಕೊಂಡ್ರೂ ನಿಮ್ಮ ಕೆಲಸ 100% ಸಕ್ಸಸ್ ಆಗೋದಂತೂ ಗ್ಯಾರಂಟಿ. ತುಳುನಾಡಿನಲ್ಲಿ ತುಂಬಾನೇ ಶಕ್ತಿಯುತವಾಗಿ ನೆಲೆಯಾಗಿರುವ ಶ್ರೀ ಕಲ್ಲುಡ್ಕ ಕಲ್ಲುಟ್ಟಿ ಸ್ವಾಮಿ ಕೊರಗಜ್ಜ ದೈವಸ್ಥಾನ ನೀವು ಒಂದೇ ಒಂದು ಸರಿ ಆದ್ರೂ ಭೇಟಿ ಕೊಟ್ಟು ನೋಡಿ. ಅನೇಕ ಪವಾಡಗಳು ನಿಮ್ಮ ಜೀವನದಲ್ಲಿ ಆಗಲಿ. ಹೆಚ್ಚಿನ ಮಾಹಿತಿಗೆ ಇಲ್ಲಿ ಕಾಣುತ್ತಿರುವ ನಂಬರ್ ಅನ್ನ ಸಂಪರ್ಕಿಸಿ. ಸ್ಥಳ ಶ್ರೀ ಕಲ್ಲುಡ್ಕ ಕಲ್ಲುಟ್ಟಿ ಸ್ವಾಮಿ ಕೊರಗಜ್ಜ ದೈವಸ್ಥಾನ. ವಿಳಾಸ ಮಡಿಕೇರಿಯಲ್ಲಿ ಅಬ್ಬಿ ಫಾಲ್ಸ್ಗೆ ಹೋಗುವಂತಹ ರಸ್ತೆಯಲ್ಲಿ ಬರುವಂತಹ ಇಂದ್ರಪ್ರಸ್ಥ ನಗರದಲ್ಲಿ ಇದೆ. ಹರೀಶಾಚಾರ್ಯ ಅಂತ ಹೇಳ್ಬಿಟ್ಟು ನಾನು ಈ ಕ್ಷೇತ್ರಕ್ಕೆ ಸುಮಾರು ಒಂದು 7-8 ವರ್ಷಗಳಿಂದ ಬರ್ತಾ ಇದ್ದೀನಿ. ಈ ಕ್ಷೇತ್ರದಲ್ಲಿ ಬಂದು ಹಲವಾರು ಜನರಿಗೆ ಒಳ್ಳೆದಾಗಿದೆ. ನಮಗೆ ಕೂಡ ನಮ್ದು ಹಲವಾರು ಕೆಲಸಗಳು ಇಲ್ಲಿ ಬಂದ ಮೇಲೆ ನೆರವೇರಿದೆ. ಹಾಗೇನೆ ಇಲ್ಲಿದು ಕಲ್ಲುಟ್ಟಿ ಮತ್ತು ಕಲ್ಕುಡ, ಪಂಜುರುಳಿ, ಹುಡುಗರಾಜ ಹಾಗೂ ಕೊರಗಜ್ಜ ಈ ದೈವಸ್ಥಾನವನ್ನ ರಮೇಶಣ್ಣ ಅನ್ನುವರು ಅವರ ಕುಟುಂಬದಿಂದ ಹಲವಾರು ವರ್ಷಗಳಿಂದ ಅವರು ಬಾಲ್ಯದಿಂದಲೂ ಪೂಜೆ ಮಾಡ್ಕೊಂಡು ಬಂದಂತ ಈ ಕೊರಗಜ್ಜ ದೇವಸ್ಥಾನ. ಈ ಜಾಗಕ್ಕೆ ಇಂದ್ರಪ್ರಸ್ಥ ಅನ್ನುವ ಹೆಸರು ಕೂಡ ಈ ರಮೇಶಣ್ಣ ಮತ್ತು ಅವರ ಸ್ನೇಹಿತರು 4 ಜನ ಸೇರಿ ಈ ಒಂದು ಇಂದ್ರಪ್ರಸ್ಥ ಅಂತ ಹೇಳ್ಬಿಟ್ಟು ಈ ಜಾಗಕ್ಕೆ ಮಡಿಕೇರಿಯಲ್ಲಿ ಒಂದು ಹೊಸದಾಗಿ ನಾಮಕರಣ ಮಾಡಿದ್ದಾರೆ. ಅದೇ ಈಗ ಪ್ರಚಲಿತದಲ್ಲಿ ಕೂಡ ಇದೆ. ನಾನು ಹಲವಾರು ಜನರನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದೀನಿ. ಈ ದೈವಗಳ ಆಶೀರ್ವಾದದಿಂದ ತುಂಬಾ ಜನರಿಗೆ ಒಳ್ಳೇದಾಗಿದೆ, ನಮಗೂ ಒಳ್ಳೇದಾಗಿದೆ. ಹಲವಾರು ಭಕ್ತರು ಇಲ್ಲಿ ಬಂದ್ರೆ ಇಲ್ಲಿ ಒಂದು ವಿಶೇಷತೆ ಅಂತಂದ್ರೆ ಹಲವಾರು ದೈವಸ್ಥಾನಗಳಿಗೆ ಅಥವಾ ಎಲ್ಲಾದ್ರೂ ಹೋದ್ರೆ ನೀವು ಇಷ್ಟು ಕಾಣಿಕೆ ಕೊಡಬೇಕು, ಹೀಗೆ ಕೊಡಬೇಕು, ಹಾಗೆ ಹೀಗೆ ಅಂತಾರೆ. ಇಲ್ಲಿ ಯಾವುದೇ ರೀತಿಯ ಕಾಣಿಕೆಗಳನ್ನ ಏನು ತಗೊಳ್ಳೋದಿಲ್ಲ. ಅವರಿಗೆ ಇಷ್ಟ ಬಂದಂತ ಹಣವನ್ನ ಅವರು ಬೇಕಾದವರು ಡಬ್ಬಕ್ಕೆ ಹಾಕ್ತಾರೆ, ಕೆಲವರು ಹಾಕದೆ ಕೂಡ ಹೋಗ್ತಾರೆ.
ಆದ್ರೆ ಒಂದು ನಿರ್ವಂಚನೆಯಿಂದ ಒಂದು ದೇವರ ಸೇವೆ ಅಥವಾ ದೈವದ ಸೇವೆ ಮಾಡುವಂತ ಇಂಥವರಿಗೂ ಒಳ್ಳೇದಾಗಬೇಕು. ಹಾಗೆ ಬಂದ ಎಲ್ಲ ಭಕ್ತಾಭಿಮಾನಿಗಳಿಗೂ ನಿಮಗೂ ನಮಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ. ನಮಸ್ತೆ. ಜಿಲ್ಲಾಧ್ಯಕ್ಷ. ನಮ್ಮ ಈ ದೈವ ಆರಾಧಕರು ಅಂದ್ರೆ ನಮ್ಮ ಹಿರಿಯವರು ನಡ್ಸ್ಕೊಂಡು ಬಂದಂತ ದೈವ ಆರಾಧನೆ ಇದು. ಇದನ್ನು ನಾವು ನಾವು ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಈ ಕೊಡಗಲ್ಲಿ ಬಂದು ಕೊಡಗಲ್ಲಿ ಸುಮಾರು 70ರಷ್ಟು ದೈವ ಆರಾಧನೆ ಮಾಡುವಂತ ಸ್ಥಳಗಳಿದೆ. ಈ 70 ಸ್ಥಳದಲ್ಲಿ ಸುಮಾರು ನಮಗೆ ಗೊತ್ತಿರುವ ಹಾಗೆ ಒಂದು 25-30 ಜಾಗದಲ್ಲಿ ಮಾತ್ರ ಒಳ್ಳೆ ಕಟ್ಟನಿದ್ದು ಏನು ಇದೆ ನಮ್ಮ ಇಲ್ಲಿ ನಡೀತಿದೆ. ಅದರಲ್ಲಿ ಇದು ಒಂದು ಕೂಡ ಅಂತ ಹೇಳ್ಬೋದು. ಅದರಿಂದಾಗಿ ನಾವು ಎಲ್ಲಾ ಜಾಗದಲ್ಲಿಯೂ ಹೋಗಿ ನಮ್ಮ ಮೇನ್ ಉದ್ದೇಶ ಏನು ಅಂತ ಹೇಳಿದ್ರೆ ಎಲ್ಲಿ ಕೂಡ ಬಂದವ್ರನ್ನ ದುಡ್ಡು ತಗೊಳ್ಳೋದು ಆತರ ಇದ್ ಮಾಡೋದು ಈ ತರ ಎಲ್ಲ ಇದ್ರೆ ನಾವಲ್ಲಿ ಹೋಗಿ ನಿಲ್ಲಿಸ್ತೇವೆ. ಅದರಿಂದಾಗಿ ನಾವು ಈ ದೈವ ಆರಾಧಕರ ಒಂದು ಸಂಘವನ್ನು ಮಾಡಿದ್ದೇವೆ ಕೊಡಗಿನಲ್ಲಿ. ನಮ್ಮ ಇದರ ಉದ್ದೇಶ ಏನಂದ್ರೆ ಶಾಲಾ ಕಾಲೇಜಿ ಮತ್ತೆ ಇದರಲ್ಲೆಲ್ಲ ನಮ್ಮ ಈ ಸಿರಿಯನ್ನು ಕಟ್ಟಿಕೊಂಡು ಮಕ್ಕಳಿಗೆ ಎಲ್ಲ ಈ ತರ ಮಾಡಿಸ್ತಾರೆ. ಅದು ನಮಗೆ ಇಷ್ಟ ಇಲ್ಲ. ಏನಂದ್ರೆ ನಾವು ನಮ್ಮ ಗುರು ಹಿರಿಯರು ನಮ್ಮ ಹಿರಿಯವರು ನಡ್ಸ್ಕೊಂಡು ಬಂದವನ್ನು ನಾವು ಕಿರಿಯವರು ಇವತ್ತು ನಡೆಸ್ತಾ ಇದ್ದೀವಿ. ನಾವು ಇದನ್ನ ಭಕ್ತಿ ಪೂರ್ವಕವಾಗಿ ನಂಬ್ತಾ ಇರೋದು. ಈ ಭಕ್ತಿಯನ್ನು ಉಳಿಸಿ ನಮಗೆ ಇಲ್ಲಿ ದಸರಾದಲ್ಲಿ ಇಲ್ಲಿ ಮೇನ್ ಶಾಲಾ ಕಾಲೇಜು ಎಲ್ಲಾ ಶಾಲಾ ಕಾಲೇಜಲ್ಲಿ ಕೂಡ ನಾವು ಈಗಾಗಲೇ ನಿಲ್ಸಿದೀವಿ ಆಗ್ಬಾರ್ದು ಅಂತ ಹೇಳಿ. ಮತ್ತೆ ಶಾಲಾ ಪಾಠ ಪುಸ್ತಕದಲ್ಲಿ ಕೂಡ ಬಂದಿತ್ತು ಇದರ ಆರಾಧನೆ ಈ ತರ ಎಲ್ಲ ಮಾಡಬಹುದು ಅಂತ. ಅದನ್ನು ಕೂಡ ನಾವು ಇವರಿಗೆಲ್ಲ ಇದ್ ಮಾಡಿ ಇನ್ನು ಮುಂದಕ್ಕೆ ಆಗ್ಬಾರ್ದು ಅಂತ ಹೇಳಿ ಎಲ್ಲ ಕಡೆ ನಿಲ್ಸಿದ್ದೇವೆ. ಅದೇ ನಮ್ಮ ಮೇನ್ ಉದ್ದೇಶ. ನಮ್ಮ ಅದೇ ತರ ಇಲ್ಲಿ ಕೂಡ ನಮ್ಮ ರಮೇಶ ಇವರಲ್ಲಿ ನಾವು ಯಾವಾಗಾದ್ರೂ ತಿಂಗಳಿಗೆ ಒಂದ್ಸಲ ಈಗ ಬಂದು ಹೋಗ್ತಾ ಇರ್ತೀವಿ. ಹೇಗೆ ಮಾಡ್ತಾರೆ ಇವರಲ್ಲಿ ಯಾರು ಬಂದ್ರು ಇಲ್ಲಿ ಬ್ಯಾಂಗ್ಳೂರ್ ಮೈಸೂರು ಇಲ್ಲಿ ಎಲ್ಲಾ ಕಡೆಯಿಂದ ಬರ್ತಾರೆ. ಇಲ್ಲಿ ಬಂದ್ರು ಕೂಡ ಇವರು ತಲೆ ಹೊಡಿಲಿಕ್ಕೆ ಇಷ್ಟು ಹೀಗೆ ಅದಕ್ಕೆ ಇದು ಕೊಡಿ ಈ ತರದ ಉದ್ದೇಶ ಎಲ್ಲ ಇಲ್ಲ. ಈ ತರನೇ ಎಲ್ಲಾ ಕಡೆ ಆಗ್ಬೇಕು, ಎಲ್ಲರೂ ಇದನ್ನೇ ಪಾಲಿಸ್ಬೇಕು ಅಂತ ಹೇಳುವಂಥದ್ದು ನಮ್ಮ ಇದೇ ತರ ಭಕ್ತಿಯಿಂದ ಎಲ್ಲ. ಯಾರಿಗೆ ಭಕ್ತಿ ಭಯ ಇದ್ದು ದೈವವನ್ನು ಆರಾಧನೆ ಮಾಡ್ತಾನೆ ಅವನು ಮಾಡೋದೇ ಪವಾಡ. ಅದು ಪವಾಡ ನಾವು ಮಾಡೋದಿಲ್ಲ. ಅವಳ ಕೈಯಲ್ಲಿ ಶಕ್ತಿ ಇದೆ, ಬರುವ ಭಕ್ತರ ಕೈಯಲ್ಲಿ ಭಕ್ತಿ ಇರುತ್ತೆ. ನನ್ನದೊಂದು ಕೇವಲ ಒಂದು ಪ್ರಯತ್ನ. ಆ ಭಕ್ತಿಗೂ ಶಕ್ತಿಗೂ ನಾನು ಮಾಡುವ ಪ್ರಯತ್ನಕ್ಕೂ ನಿಮ್ಮಲ್ಲಿ ಬರುವ ನಂಬಿಕೆ ನಿಜವಾಗ್ಲೂ ಅದೊಂದು ಶಕ್ತಿ ಅಂತ ಹೇಳ್ಬೋದು. ದೈವದ ವಿಚಾರದಲ್ಲಿ ಅಷ್ಟೇ, ಬರುವವನಿಗೆ ಭಕ್ತಿ ಇರಬೇಕು. ಆ ದೈವದ ಪ್ರಸಾದವನ್ನು ಯಾರು ಸಿದ್ಧಿ ಮಾಡಿ ಕೊಡ್ತಾನೋ ಅವನಿಗೆ ಕಪಟ ನಾಟಕ ದುಡ್ಡಿನ ಆಸೆ ಇರಬಾರ್ದು. ಅವನಿಗೆ ದೈವ ಅವನು ಹುಡುಕಿಕೊಂಡು ಅವನು ಹೋಗಬೇಕು ಅಂತ ಅವಶ್ಯಕತೆನೇ ಇಲ್ಲ. ದೈವ ಅವನನ್ನೇ ಹುಡುಕಿಕೊಂಡು ಬರ್ತಾರೆ ಅಂತ. ಈ ದೈವ ಆರಾಧನೆ ಅಂತ ಹೇಳಿದ್ರೆ ಬೇಕಾ ಬಿಟ್ಟು ಎಲ್ಲರಿಗೆ ಸಿಕ್ಕುವಂಥದ್ದು ಅಲ್ಲ ಇದು. ಗೊತ್ತಾಯ್ತಲ್ಲ? ಹಾಗೆ ನಮಗೆ ಬೇಕಾ ಬಿಟ್ಟು ಸಿಕ್ಕುವಂಥದ್ದು ಅಲ್ಲ. ನಮಗೆ ಬೇಡ ಅಂತ ಹೇಳಿದ್ರೆ ಅದನ್ನು ಬಿಡೋಕ್ಕೂ ಆಗೋದಿಲ್ಲ. ಅದು ನಮ್ಮನ್ನು ಬಿಡೋದು ಇಲ್ಲ. ಇಷ್ಟೇ ಇಲ್ಲಿ ನಡೀತಿರೋದು ಪವಾಡ. ನಾನು ಜ್ಯೋತಿಷನಲ್ಲ, ಮಂತ್ರವಾದಿ ಅಲ್ಲ, ನಾನು ವಿದ್ಯಾಂಸನೂ ಅಲ್ಲ, ನಾನು ಏನೂ ಕಲ್ತಿಲ್ಲ. ನಾನು ಅವಳ ಕಾಲಿನ ಬುಡದಲ್ಲಿ ಹಾರಿ ಹೋಗೋ ಧೂಳಿನ ಕಣ ಏನೋ ಒಂದು ಚೂರು ನನ್ನ ತಲೆಗೆ ಹಾರಿರ್ಬೋದು. ಅದು ಬಿಟ್ಟುಬಿಟ್ಟು ಇಲ್ಲಿಗೆ ಈ ಕ್ಷೇತ್ರಕ್ಕೆ ಯಾವ ಭಕ್ತರು ಬಂದ್ರು ಏನು ಕೆಲಸ ಮಾಡಿಸ್ಕೊಂಡು ಹೋದ್ರು ನನ್ನ ಕೈಯಲ್ಲಿ, ಅವಳು ಕೊಟ್ಟ ಕೈಯಲ್ಲಿ ನಾನು ಏನು ಮಾಡಿಕೊಟ್ರು 1 ರೂಪಾಯಿ ಹಣವನ್ನು ಇಲ್ಲಿ ತೆಗೆದುಕೊಂಡು ಇಲ್ಲ. ಅಲ್ಲ ಫೋನ್ ಮಾಡಿ ನನಗೆ ಹಣ ಕೊಡಿ ಅಂತ ಹೇಳೋದು ಇದು, ಗೂಗಲ್ ಪೇ ಮಾಡಿಸ್ಕೊಳ್ಳೋದು ಇದು ನನ್ನ ಸತ್ಯ. ಇದು ನನ್ನ ಕೈಯಲ್ಲಿ ಕೊಟ್ಟಂತ ಭಕ್ತಿ. ನನಗೆ ಹಣ ಬೇಕು ಅಂತ ಹೇಳಿದ್ರೆ ದೈವವೇ ನನಗೆ ಕೊಡ್ತದೆ. ಇಲ್ಲಿ ಭಕ್ತಿ ನೀವು ಬರುವ ಭಕ್ತರ ಕೈಲಿದ್ರೆ ಶಕ್ತಿ ಅವಳ ಕೈಯಲ್ಲಿ ಉಂಟು. ಪ್ರಯತ್ನ ನಾನು ಮಾಡೋ ಪ್ರಯತ್ನಕ್ಕೆ 100ಕ್ಕೆ 100 ಫಲ ಕೊಟ್ಟಿದ್ದೇನೆ, ಇನ್ನು ಮುಂದಕ್ಕೂ ಕೊಡ್ತೇನೆ. ಹಾಗೆ ಇದು ತುಂಬಾ ಮನೆಯೊಳಗೆ ಚಿಕ್ಕದಾಗಿ ಆರಾಧನೆ ಮಾಡ್ಕೊಂಡು ಬಂದಂತ ದೈವ ಪಾಷಾಣಮ್ಮ. ಅದೇ ಚಿಕ್ಕದಾಗಿ ಮನೆಯೊಳಗಿತ್ತು, ಏನೋ ಆಯ್ತು, ಒಂದು ಚಿಕ್ಕ ಬದುಕ ಏನಾಯ್ತು. ಈ ದೇವಸ್ಥಾನ ಇಷ್ಟು ಬೆಳಿಬೇಕಾದ್ರೆ ನನ್ನ ಕೈಯಿಂದ 1 ರೂಪಾಯಿ ನನ್ನ ಕೈಯಿಂದ ನಾನು ಹಣ ಹಾಕಿ ಮಾಡ್ಲಿಲ್ಲ. ಆದ್ರೆ 1 ರೂಪಾಯಿ ಇಷ್ಟು ಕೊಡಿ ಅಂತ ಯಾರ ಹತ್ರ ನಾನು ಕೇಳೂ ಇಲ್ಲ. ನಾನು ಹಣ ಹಾಕಿಲ್ಲ, ನಾನು ಇನ್ನೊಬ್ಬರ ಹತ್ರ ಕೈ ಚಾಚಿ ಹೋಗ್ಲೂ ಇಲ್ಲ. ನನಗೆ ಕೊಡಿ, ದುಡ್ಡು ಕೊಡಿ, ನಾನು ದೇವಸ್ಥಾನ ಕಟ್ತೀನಿ, ನಾನು ಏನೋ ಪವಾಡ ಮಾಡ್ತೀನಿ, ಇಲ್ಲ. ಅದಕ್ಕೆ ಏನೇನು ಬೇಕು ಅದು ಮಾಡ್ಕೊಂಡು ಅದಾದ ಪಾಡಿ ಅದಾದ್ರು ಹೋಗ್ತಾ ಇರ್ತದೆ. ನನಗೆ ಎಲ್ಲಿ ದುಡ್ಡಿಲ್ಲ ಅಂತ ಹೋಗ್ಬಿಟ್ಟು ಆ ಬಂಡಾಟದಿಗೆ ಕೈ ಹಾಕ್ತಿದ್ದೀನಿ. ದೇವರೇ ಏನೋ ಕೆಲಸದ ದುಡ್ಡು ಕೊಡ್ಬೇಕು, ಏನು ಮಟ್ಟೆ ಗೊತ್ತಿಲ್ಲ, ಏನೋ ಅಲ್ಲಿಗೆ ತಲುಪಿಸ್ಕೊಂಡು ಭಕ್ತರು
ತನ್ನಾಲೆ ಇಲ್ಲಿ ಬಂದು ಸೇರ್ಕೊಂಡು ಅವರವರೇ ಮಾಡ್ಕೊಂಡು ಹೋಗುವಂತ ವಿಚಾರ. ಆದ್ರೆ ಆ ದೈವವನ್ನು ನಂಬಿದವರಿಗೆ ಯಾವತ್ತೂ ದೂರ. ಇದು ನಾವು ನಿಜವಾಗ್ಲಿ ಹೇಳ್ಬೇಕಾದ್ರೆ ಇದು ನಾವು ನಮ್ಮ ತಾಯಿ ತಂದೆ ಚಿಕ್ಕದ್ರಿಂದನೇ ನಾವು ನಾಟಿ ವೈದ್ಯರು ಅಂತ ಹೇಳುದು. ನಾವು ಎಲ್ಲ ಹಾವು ಕಚ್ಚಿದವರಿಗೆ, ಉಚ್ಚುನಾಯಿ ಕಚ್ಚಿದವರಿಗೆ ನಮ್ಮ ತಾಯಿ ಮದ್ದು ಕೊಡ್ತಾ ಇದ್ವಿ. ಆಗ ಮದ್ದು ಕೊಡ್ಬೇಕಾದ್ರೆ ಅವ್ರ ಹತ್ರನೂ ನಮ್ಮ ತಾಯಿ ಕಾಲದಿಂದ ಹಣ ತಗೊಳ್ತಿತ್ತಿಲ್ಲ. ನಾವು ಒಂದು ಕೋಳಿ ಕೊಡಿ, 1 ಕೆಜಿ ಅಕ್ಕಿ ಕೊಡಿ, ಒಂದು ತೆಂಗಿನಕಾಯಿ ಕೊಡಿ ಅಂತ ನಾವು ಆ ರೀತಿಯಲ್ಲಿ ನಾವು ಬಂದವರು. ನನ್ನ ತಾಯಿ ತಂದೆ ಹೆಸರನ್ನು ಉಳಿಸ್ಕೊಂಡು ಬರ್ಬೇಕು ಅಂತ ಹೇಳಿ ಈಗಲೂ ನಾನು ಅದನ್ನ ಮಾಡ್ಕೋಬಾರ್ದು. ಇನ್ನು ಮುಂದಕ್ಕೆ ನಾನು ತಪ್ಪಿದ ಕಾಲಕ್ಕೆ ಇನ್ನು ಮುಂದಕ್ಕೆ ಇಲ್ಲಿ ಈ ಪೀಠದಲ್ಲಿ ಯಾರು ಕೂಡ್ತಾರೋ ಅವ್ರಿಗೂ ಅದೇ ಬುದ್ಧಿವಾದವನ್ನು ಹೇಳ್ತೀನಿ. ಯಾವಾಗ ಹಣ ತಗೊಳಕ್ಕೆ ನಮ್ಮ ಕುಟುಂಬದವರು ಕಲ್ತ್ರೋ, ಹಣ ತಕೊಂಡು ಭಕ್ತರ ಹತ್ರ ಕೆಲಸ ಮಾಡ್ಲಿಕ್ಕೆ ಕಲ್ತ್ರೋ, ಇಲ್ಲಿ ಶಕ್ತಿ ಕಮ್ಮಿ ಇರ್ತದೆ. ಅದು 100ಕ್ಕೆ 100%. ಯಾರು ಹಣ ಬೇಡ, ಹಣ ಇಲ್ಲದ ಬಂದ ಭಕ್ತರಿಗೆ ಹಣ ಇಲ್ಲ ಅಂತ ಹೇಳಿದ್ರೆ ಇಲ್ಲಿಂದನೇ ನಾವು ಹಣ ಕೊಡುವಂತ ವ್ಯವಸ್ಥೆನೂ ಇಲ್ಲಿ ಇದೆ. ಬಂದವರಿಗೆ ಹೊಟ್ಟೆಗೆ ಅನ್ನ ಇಲ್ಲದೆ ಅವ್ರಿಗೂ ಕೊಡುವಂತ ವ್ಯವಸ್ಥೆಯು ನಮ್ಮ. ಅದು ನನ್ನ ಕೈಯಿಂದ ನಾನು ಮಾಡಿದ ಸಂಪಾದನೆಯಲ್ಲಿ ಏನನ್ನೂ ಕೊಡುವುದಿಲ್ಲ. ಅವಳು ಏನೋ ಮಾಡಿರ್ತಾಳೆ ಅದನ್ನೇ ನಾನು ಕೊಡೋದು, ನನ್ನ ಕೈಯಿಂದ ಕೊಡೋದಿಲ್ಲ. ಅಷ್ಟು ನಾನು ಕೊಡುವಷ್ಟು ಶಕ್ತಿ ನನಗೆ ಇಲ್ಲ. ಯಾರೋ ಏನೋ ತಲೆ ಸುತ್ತಿ ಏನೋ ಹಾಕಿದ್ರೆ ಅದಕ್ಕೆ ಏನ್ ಬೇಕಾದ್ರೂ ಯಾವುದೇ ಕ್ಷೇತ್ರದಲ್ಲಿ ಏನೇ ಆಗಲಿ, ಎಂತ ಕಾರ್ಯಕ್ರಮಗಳೇ ಆಗಲಿ, ನಾನು ಬರಿಗೈಯಲ್ಲಿ ಬಂದವ್ರನ್ನ ಇದುವರೆಗೆ ಕಳಿಸಿಲ್ಲ. ಒಂದು ಬುಕ್ ತಕೊಂಡು ಬಂದ್ಬಿಟ್ಟು ಏನೋ ಸ್ವಾಮಿ ನಿಮ್ಮ ಕೈಲಿ ಅದು ಒಂದು ಬೋಣಿ ಮಾಡಿ ಅಂತ ಅವ್ರು ಪೂಜೆಗೆ ಅಂತ ಬರ್ತಾರೆ. ಬೋಣಿ ಅವ್ಳು ಏನ್ ಕೊಡ್ತಾರೆ ಅದನ್ನು ಕೊಟ್ಟು ಶಕ್ತಿ ಇದೆ, ಭಕ್ತಿ ಇದೆ. ನನಗೆ ಭಯ ಇದೆ, ತುಂಬಾ ಭಯ ಇದೆ, ಗೊತ್ತು. ನಾನು ತಪ್ಪು ಮಾಡಿದ್ರೆ ನನ್ನನ್ನು ಬಿಡೋಳು ಅವಳಲ್ಲ, ಬಿಡ್ಲೂ ಇಲ್ಲ. ನಾನು ತಪ್ಪು ಮಾಡಿ ನೋಡಿದ್ದೀವಿ ಹೇಗೆ ಆಗ್ಬೋದು. ಆ ದಿವಸ ಅನುಭವಿಸಿದವರು ನಾವು. ಅವಳಿಗೆ ನಾನು ತಪ್ಪಂತೂ ಮಾಡಕ್ಕಾಗೋದಿಲ್ಲ, ಹಣ ಇಲ್ಲ, ಬೇರೆ ಕೆಟ್ಟ ವಿಚಾರಕ್ಕೆ ನಾನು ಹೋಗೋದಿಲ್ಲ. ಕೆಲವರಿಗೆ ಅದನ್ನ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆ ಇವನು ಏನು ಗೊತ್ತಿಲ್ಲ. ನಿಜವಾಗ್ಲೂ ನಾನು ದೈವ ಆರಾಧಕನೇ ಅಲ್ಲ. ನಾನು ಝೀರೋ, ನಿಜವಾಗ್ಲೂ ಝೀರೋ, ಇವತ್ತಿಗೂ ಝೀರೋನೇ ನಾನು. ಅವಳೇ ಇಲ್ಲಿ ಅಧ್ಯಕ್ಷನೂ ಅವರೇ, ಉಪಾಧ್ಯಕ್ಷನೂ ಅವರೇ, ಕಾರ್ಯದರ್ಶಿಯೂ ಅವರೇ, ಖಜಾಂಚಿಯೂ ಅವರೇ. ನಾನು ಬರೀ ಸ್ವಲ್ಪ ತೊಳೆಯೋದು, ದೀಪ ಹೇಳೋದು. ನೋಡಿ ಇಂಥವ್ರು ಬಂದಿದ್ದಾರೆ, ಹಿಂಗೆ ಎಂತ ಹೇಳ್ತಾ ಇದ್ದಾರೆ, ನಂಗೆ ಗೊತ್ತಾಗ್ತಿಲ್ಲ. ನಾನು ಮನುಷ್ಯ ಜನ್ಮ, ನೀನು ಮಾಯಾಶಕ್ತಿ, ನಿನಗೆಲ್ಲ ಗೊತ್ತಿರ್ತದೆ ಅಂತ ಹೇಳ್ಕೊಂಡು ಕೈ ಮುಗ್ದು ಇಲ್ಲಿಂದ ಏನು ಕೊಡೋದಿಲ್ಲ. ಏನೋ ಒಂದು ಪ್ರಸಾದ ಕೊಟ್ಟು ಕಳಿಸ್ತೀನಿ, ಅದು ನಡೀತದೆ. ನಡ್ಸಿದ್ದಾರೆ ಬೇಕಾದಷ್ಟು ನಡ್ಸಿದ್ದಾರೆ. ಎಲ್ಲಿ ಆಗದಂಥದ್ದು ಇಲ್ಲಿ ಮಾಡ್ಕೊಂಡು ಹೋಗಿದ್ದಾರೆ ಅವರು. ನಾನು ಹೇಳಿಕ್ಕೆ ಕೊಡ್ತೀನಿ. ಮತ್ತೆ ಯಾಕಂದ್ರೆ ನಮ್ಮ ಕುಟುಂಬದ ಪಂಜುರುಳಿ ಬೇಕು. ಹಾಗೆ ಇದು ಕಲ್ಕೂಡ ಮತ್ತೆ ಕಲ್ಲು, ಅಣ್ಣ ಮತ್ತೆ ತಂಗಿ ಕೂತರು. ಅವರನ್ನು ನಾನು ಹೇಗೆ ಆರಾಧನೆ ಮಾಡ್ಬೇಕು ಅಂತ ಒಂದು ಸಮಯದಲ್ಲಿ ಆಲೋಚನೆ ಮಾಡಿದ್ದೆನು. ಅವಾಗ ಏನಿತ್ತಿಲ್ಲ, ಚಿಕ್ಕದಾಗಿತ್ತು. ಅದೇ ರೀತಿ ಆಲೋಚನೆ ಮಾಡಿ ಅದು ತೊಟ್ಟಿಲ್ಲೋದು ಹಿತ್ತಾಳೆಯ ಚೈನ್ಯಾಗಿ ಹಲಸಿನ ಮರದಲ್ಲಿ ಮಾಡಿದಂತ ಅದು ವಿಶೇಷವಾದ ತೊಟ್ಟಿಲು. ಅದನ್ನು ನಾನು ಜೂಗಬೇಕು ಅಂತಲ್ಲ, ನಾನು ಕೈ ಇಟ್ಟರೆ ಅದೇ ಜೂಗುತ್ತದೆ ನನ್ನ ಸಮಯಕ್ಕೆ. ಅದು ಕೈ ಇಡಬೇಕಷ್ಟೇ. ಪೂಜೆ ಮಾಡೋ ಸಮಯಕ್ಕೆ ನಾನು 2 ಕೈಯನ್ನು ಇಡುತ್ತೇನೆ ಅದರ ಮೇಲೆ. ಅದಕ್ಕೆ ಎಷ್ಟು ಬೇಕಾದ್ರೂ ಜೀವ ಕೊಡ್ತದೆ, ಎಷ್ಟು ಬೇಕಾದ್ರೂ ನಿಂತ್ಕೊಳ್ತದೆ. ಅದೊಂದು ಪವಾಡ. ಅದಕ್ಕೆ ಧರ್ಮದೈವ ಪಂಜುಳಿ ಈ ವರ್ಷ ನಾವು ಮಾಡಿರೋದು. ಧರ್ಮದೈವ ಪಂಜುಳಿ ಅಂತ ಹೇಳಿದ್ರೆ ಅದು ವಿಶೇಷವಾದ ಪಂಜುಳಿ. ಆ ಪಂಜುಳಿಗೆ ನಾವು ಏನ್ ಮಾಡಿದ್ವಿ, ಈ ವರ್ಷದಿಂದ ನಾವು ಅದಕ್ಕೆ ಪ್ರಾರಂಭ ಮಾಡಿರೋದು. ಯಾಕೆಂತ ಹೇಳಿದ್ರೆ ನಮ್ಮ ಕುಟುಂಬಕ್ಕೆ ಅದು ಪಂಜುಳಿ ಬೇಕು. ಯಾರಿಗೆ ಏನು ಶಕ್ತಿ ಇದೆ ಅಂತ ಹೇಳಿದ್ರೆ ಒಂದೊಂದು ದೈವಗಳಿಗೆ ಇಲ್ಲಿ ಒಂದೊಂದು ಶಕ್ತಿ. ಹಾಗಾದ್ರೆ ನೀವು ಪಂಜುಳಿದ ಶಕ್ತಿ ಏನು ಅಂತ ಕೇಳಿದ್ರೆ, ಮಾನವ ಜನ್ಮ 10 ವರ್ಷ ಆಯುಸವನ್ನು ಕಡಿಮೆನೂ ಅವನೇ ಮಾಡೋದು, ಜಾಸ್ತಿ ಅವನೇ ಮಾಡೋದು. ತುಂಬಾ ಏನಾದ್ರೆ ಇದ್ರೆ ಅವನ 10 ವರ್ಷ ಆಯುಸವನ್ನು ಕಮ್ಮಿಯೂ ಮಾಡ್ತಾನೆ. ಅವನಿಗೆ ಏನು ಆಗೋದಿಲ್ಲ ಅಂದ್ರೆ 10 ವರ್ಷ ಆಯುಸವನ್ನು ಜಾಸ್ತಿ ಮಾಡ್ತಾನೆ. ಹಾಗೆ ಇದು ಕ್ಷೇತ್ರಪಾಲಕ ಗುಳಿಗ ಅಂತ ಮುಂದೆ ಕಡೆ ಇರೋದು. ಆ ಗುಳಿಗನ ಕಥೆ ಏನು ಅಂತ ಕೇಳಿದ್ರೆ, ಈ ಕ್ಷೇತ್ರವನ್ನೆಲ್ಲ ಒಂದು ನೋಡ್ಬೋದು. ಯಾರು ಬರ್ತಾರೆ, ಏನು ತೊಂದರೆ ಕೊಡ್ತಾರೆ, ಏನು ಮಾಡ್ತಾರೆ, ಯಾರು ಅನ್ಯಾಯ ಮಾಡಿ ಬಂದವ್ರನ್ನ ಅಲ್ಲಿಂದ ಹೊರಗೆ ಹೋಗ್ಲಿಕ್ಕೆ ಅವನು ಬಿಟ್ಟಿಲ್ಲ, ಬಿಡೋದು ಇಲ್ಲ. ಹಾಗೆ ಮತ್ತೆ ಪರಮಾತ್ಮ ಭಗವಂತ ಸಾಲಪಟ್ಟೆ ಕೊರಗಜ್ಜನ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಅವನು ಕಲಿಯುಗದ ಕಾಮಧೇನು. ಈಗಿನ ಕಲಿಯುಗದ ಕಾಮಧೇನು ಯಾರು ಅಂತ ಕೇಳಿದ್ರೆ ಪರಮಾತ್ಮ. ಅಜ್ಜನಲ್ಲಿ ನಾವು ಭಕ್ತಿಯಲ್ಲಿ ಏನನ್ನು ಕೇಳಿದ್ರು ನಮಗೆ ಕೊಡ್ತೀವಿ. ಎಷ್ಟೋ ವಸ್ತುಗಳು, 10 ಪೌಂಡ್ ಚಿನ್ನ ಕಂತು 10 ವರ್ಷ ಕಳೆದ ಮೇಲೇನು ಅವನು ಕೊಟ್ಟಿದ್ದಾನೆ ಅಂತ ಕೊಡ್ತಾ ಇದ್ದಾನೆ. ಇದೆಲ್ಲ ಏನಂತ ಹೇಳಿದ್ರೆ, ಇದು ನನ್ನಿಂದ ಏನೂ ಇಲ್ಲಿ ಆಗ್ತಾ ಇಲ್ಲ. ನನ್ನಿಂದ ಏನೂ ನಡೀತೀನಿ, ಒಳ್ಳೇದು ನಡೀತದ, ಕೆಟ್ಟದು ನಡೀತದ, ನನಗೇನು ಗೊತ್ತಿಲ್ಲ. ಏನೋ ನಡೀತಾ ಉಂಟು, ಏನೋ ಅನಗನ ಆಯ್ತಾ ಉಂಟು, ಏನೋ ಒಂದು ಆಗ್ತಾ ಉಂಟು. ಅದು ಯಾಕೆ, ಏನು, ನಾನು ಏನ್ ಮಾಡ್ತೀನಿ ಗೊತ್ತಿಲ್ಲ. ನಾನು ಆಡಂಬರ ಇಲ್ಲ, ಅಹಂಕಾರನು ನನಗೇನು. ನನಗೆಲ್ಲರೂ ನನ್ನ ಮಕ್ಕಳು.
ಆ ತರ ಭಾವನೆ ಇಟ್ಕೊಂಡು ನಾನು ದೈವವನ್ನು ಆರಾಧನೆ ಮಾಡ್ತಾ ಇದ್ದೀನಿ. ಮತ್ತೆ ಅಲ್ಲಿ ಹೋಗೋಗಲೇ ಬೋರ್ಡ್, ಈ ಇಂಥ ಆರಾಧನೆಗೆ ಇಷ್ಟು, ಇಂಥ ಆರಾಧನೆಗೆ ಇಷ್ಟು, ಇಂಥ ಆರತಿಗೆ ಇಷ್ಟು. ನಮ್ಮಲ್ಲಿ ಯಾವುದೇ ಆರತಿ ಇಲ್ಲ, ಆ ದುಡ್ಡು ಇಲ್ಲ, ಕಾಸು ಇಲ್ಲ. ಬರುವಾಗ ಏನ್ ತರಬೇಕು, ನೀವು ಏನ್ ತರಬೇಡಿ, ನಿಮ್ಮ ಶುದ್ಧ ಮನಸ್ಸನ್ನು ತಂದಿ ಸಾಕು. ಅಷ್ಟನ್ನು ಹೇಳ್ಕೊಂಡು ನಾನು ಇಲ್ಲಿ ಕೆಲಸ ಮಾಡ್ತಿದ್ದೆ, ಏನೋ ಒಂದು ಕೆಲಸ ಮಾಡ್ತಿದ್ವಿ. ಅದು ಇಲ್ಲಿ 24 ಗಂಟೆ ಓಪನ್ ಮಾಡ್ಕೊಂಡು ನಾನು ಕೆಲಸ ಮಾಡೋದು. ನನಗೂ ಬೇರೆ ಕೆಲಸ ಇದೆ, ನನಗೂ ನನ್ನ ಕುಟುಂಬವನ್ನು ಸಾಕಬೇಕಾದ್ರೆ ಬೇರೆ ಕೆಲಸಗಳು ಇರ್ತದೆ. ಬೇರೆ ಕೆಲಸಗಳು ನನ್ನ ಸಮಯಕ್ಕೆ ಬರ್ತಾರೆ ಮಾತ್ರ. ಇಲ್ಲಿ ಸಮಯಕ್ಕೆ ಸಾಯಂಕಾಲ 7 ಗಂಟೆಗೆ ಓಪನ್ ಮಾಡ್ತೀನಿ. ಬೆಳಗ್ಗೆ ಶಂಕರಗುಣ ವಿಶೇಷ ಮಂಗಳವಾರ ಮಾತ್ರ ವಿಶೇಷ ಪೂಜೆ ಮಾಡ್ತೀನಿ ತಾಯಿಗೆ. ಏನು ಅವಳು ನಡೆಸ್ಕೊಂಡು, ನಾನು ಮಾನವ ಜನ್ಮ, ಅವಳು ಮಾಯ. ಮಾಯಕ್ಕೂ ಮಾನವನಿಗೆ ಏನೋ, ನಮಗೆ ಹೊಟ್ಟೆಯಲ್ಲಿ ಜನನ, ದಿನಲ್ಲಿ ಮರಣ. ಗೊತ್ತಾಯ್ತಲ್ಲ, ನಮಗೆ ಒಂದು ಗೊತ್ತಿದ್ರೆ 9 ಗೊತ್ತಿಲ್ಲ. ನಾವು ದಿನಪ್ರತಿ ತಪ್ಪು ಮಾಡೋರೆ. ಅದಕ್ಕೆ ನಮ್ಮ ಬೆನ್ನು ನಮಗೆ ಕಾಣ್ತದ, ಆಗ ನಮ್ಮ ಬೆನ್ನ ಹಿಂದೆ ಕಡೆ ಏನೇನೋ ಮಾತಾಡ್ತಾರೆ, ಅದು ನಮಗೆ ಲೆಕ್ಕಕ್ಕೆ ಇಲ್ಲ. ಅದು ತಗೊಳ್ಬಾರ್ದು. ದೈವ ಆರಾಧಕರು ಇನ್ನೊಬ್ರು ಏನ್ ಹೇಳ್ತಾರೆ ಟೆನ್ಷನ್ ತಗೊಳ್ಳುವಾಗ ಇಲ್ಲ. ನಾವೇನ್ ಮಾಡ್ತೀವಿ ಅದು ಕರೆಕ್ಟ್ ಉಂಟ ಅಂತ ನಾವು ಅಷ್ಟು ನಾವು ಮಾಡೋ ಕೆಲಸ ಕರೆಕ್ಟ್ ಇದೆ. ಯಾಕಂದ್ರೆ ಇಲ್ಲಿ ಸತ್ಯ ಇದೆ. ಯಾಕೆ ಸತ್ಯ ಇದೆ ಹೇಳಿ? ಬೇರೆ ಎಂತದಲ್ಲ. ನಾನು ಯಾರ ಹತ್ರ ನನಗೆ ಜನ ಕೆಲವರಿಗೆ ನಾನು ಫೋನ್ ಮಾಡದೆ ಬರೋದೇ ಬೇಡ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ನನಗೆ ಟೈಮ್ ಇಲ್ಲಲ್ಲ. ನಾನು ದುಡ್ಡಿಗೋಸ್ಕರ ಇಲ್ಲಿ ಕೂತಿದ್ದಾರೆ. 1 ರೂಪಾಯಿ ಯಾರ ಹತ್ರ ಆದ್ರೂ ಈ ಕೊಡಗಿನಲ್ಲಿ ನಾನು ದುಡ್ಡು ಹಣ ತಗೊಂಡಿದ್ದೀನಿ, 1 ರೂಪಾಯಿ ತಗೊಂಡಿದ್ದೀನಿ ಅಂತ ಹೇಳಿ ಇವರೆಲ್ಲ ಭಕ್ತರನ್ನೆಲ್ಲ ನೀವು ಸುಮ್ಮನೆ ಕೇಳಿ ನೋಡ್ಕೊಂಡು ಬನ್ನಿ. ಅವನು ಹಣ ತಗೊಂಡಿದ್ದೀನಿ ಅಂತ ಒಬ್ಬ ಹೇಳಿದ್ರೆ ಈ ಮೆಟ್ಲಿಂದ ಕೆಳಗೆ ಅಷ್ಟು ಅದಕ್ಕೆ ಹೇಳಿಕ್ಕೆ ನಾವು ಇಂಥ ಅಜ್ಜನ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಅವನೆಲ್ಲರಿಗೆ ಅವನು ಕರುಣಾಮಯ. ಅವನಿಗೆ ನೆಗಡೆ ಬದಲು ಮೆಡಿಕಲ್ ಕಾಲೇಜ್ ಸ್ವಲ್ಪ ಮುಂಭಾಗಕ್ಕೆ ಬಂದ್ರೆ ಇಂದ್ರಪ್ರಸ್ಥ ನಗರ, ಕಲ್ಕುಡ, ಕಲ್ಲೊಟ್ಟಿ, ಧರ್ಮದೈವ, ಪಂಜುರುಳಿ, ಗುಳಿಗ ಕ್ಷೇತ್ರ, ಅಜ್ಜನ ಕ್ಷೇತ್ರ, ಇಲ್ಲಿ ಪಂಚದೈವಗಳು 5 ಜನ ಒಟ್ಟಿಗೆ ಇರುವಂತದ್ದು. ಯಾರು ಒಬ್ಬರನ್ನು ಬಿಟ್ಟುಕೊಳ್ಳುವಂತ ದೈವಗಳಲ್ಲ. ಎಲ್ಲ ಒಗ್ಗಟ್ಟಾಗಿ ಇಲ್ಲಿದ್ದಾರೆ, ಕೆಲಸಗಳು ಮಾಡ್ತಾರೆ. ಏನಾದ್ರೆ ಹಂಗೆ ಬರ್ಬೇಕಾದ್ರೆ ಇಲ್ಲಿದು ಅಡ್ರೆಸ್ ಕೇಳಿಕ್ಕೆ ತುಂಬಾ ಸುಲಭ. ಮಡಿಕೇರಿಗೆ ಬರೋದು ಮೆಡಿಕಲ್ ಕಾಲೇಜ್ ಅಂತ ಕೇಳೋದು, ಅಲ್ಲಿ ಬರುವ ಲೆಫ್ಟ್ ಸೈಡ್ ಅಲ್ಲಿ ರೋಡ್ ಸಿಗ್ತದೆ. ಇಂದ್ರಪ್ರಸ್ಥ ನಗರ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ಬರ್ಬೋದು. ಆದ್ರೆ ಸಮಯ ತಪ್ಪಿ ಬಂದ್ರೆ ನಾನು ಸಿಗೋದಿಲ್ಲ. ಅದಂತೂ ಮುಖ್ಯವಾಗಿ ಇರ್ತದೆ. ಯಾಕಂದ್ರೆ ನಾನು ಇದೇ ಉದ್ಯೋಗ ಮಾಡ್ಕೊಂಡು ಇಲ್ಲಿ ಬರುವುದಿಲ್ಲ. ನನ್ನ ಉದ್ಯೋಗ ಬೇರೆ. ನನಗೆ ಬೆಳಗ್ಗೆ ಸಾಯಂಕಾಲ ದೀಪ ಕತ್ತು. ನಾನು ಬೆಳಗ್ಗೆ ಹೊತ್ತಲ್ಲಿ ಎಷ್ಟು ಹೊತ್ತಿಗೆ ನಾ ಕತ್ತಿಸ್ತೀನಿ ನನಗೆ ಗೊತ್ತಾಗುದು. ಒಂದ್ಸಲ 5 ಗಂಟೆಗೆ, ಒಂದ್ಸಲ 3 ಗಂಟೆಗೆ ಕತ್ತು ಹೋಗ್ತಾ ಇರ್ತೀನಿ. ಅವಳಿಗೆ ದೀಪ ಕತ್ತೋದು ಕತ್ತು. ಸಂಜೆ ಹೊತ್ತಲ್ಲಿ 7 ಗಂಟೆಯಿಂದ ನಾನು ಇದ್ದೇ ಇರ್ತೀನಿ. ಹಾಗೆ ಬರುವ ಭಕ್ತರು ಅಷ್ಟೇ ಬಂದುಬಿಟ್ಟು ದೂರದಿಂದ ಬಂದುಬಿಟ್ಟು ಅವರ ಆಸೆ ಇಟ್ಕೊಂಡು ಬಂದಿರ್ತಾರೆ, ಏನೋ ಆಗ್ಬಹುದು ಇಲ್ಲಿ ಮಾತಾಡ್ಬೋದು. ಮತ್ತೆ ಬಂದ ಭಕ್ತರು ಅವರ ಕಷ್ಟ ಏನು ಅಂತ ಹೇಳ್ಬಿಟ್ಟು ಅವ್ರಿಗೆ ಇಂಥದೇ ಕಷ್ಟ ಆಗಿರ್ಲಿ, ಅವರು ನೇರವಾಗಿ ಇಲ್ಲಿ ಮಾತಾಡ್ಬೇಕು. ನೇರವಾಗಿ ಮಾತಾಡ್ಬೇಕು. ನಾನು ಇಂಥದಕ್ಕೆ ಬಂದಿದ್ದೀನಿ, ಹಿಂಗೆ ಬಂದಿದ್ದೀನಿ, ಅದನ್ನ ಅಡ್ಡಾದಿದ್ದಲ್ಲ. ಯಾಕಂದ್ರೆ ನಾನು ಇಂಥದಕ್ಕೆ ಬಂದಿನ ನಾನು ಅಂಥದಕ್ಕೆ ಪ್ರಸಾದ ಕೊಡ್ತೀನಿ. ಜ್ವರಕ್ಕೆ ಜ್ವರದ ಪ್ರಸಾದನೇ ಕೊಡ್ಬೇಕಲ್ವ? ಹಾಗೆ ಎಷ್ಟೋ ಜನ ಗಂಡನ ಬಿಟ್ಟು ಬಂದಿರ್ತಾರೆ, ಹೆಂಡತಿಯನ್ನು ಬಿಟ್ಟು ಬಂದಿರ್ತಾರೆ. ಅವ್ರು ಬಂದುಬಿಟ್ಟು ಇಲ್ಲಿ ಆ ಟ್ರ್ಯಾಕ್ನೆಲ್ಲ ಚೇಂಜ್ ಮಾಡ್ತಾರೆ. ಅದಲ್ಲ ಅದಲ್ಲ ಇದಲ್ಲ ಇದಲ್ಲ ಅದಲ್ಲ ತಪ್ಪು ಮಾಡಿ ಬಂದು ಅದೆಲ್ಲ ನನ್ನ ಮಕ್ಕಳ ನಡೆಯುತ್ತೆ. ಬಂದವ್ರು ನಾನು ನಿಂತ ಕಳಿಸೋದಿಲ್ಲ. ಸತ್ಯ ಸಂಗತಿಗಳು. ಮನುಷ್ಯ ಜನ್ಮ ತಪ್ಪು ಮಾಡಿದವ್ರು ಯಾರು? ಎಲ್ಲರೂ ತಪ್ಪು ಮಾಡಿಯೇ ಬಿಡೋದು. ತಪ್ಪು ಮಾಡದವ್ರಿಗೆ ಕ್ಷೇತ್ರಕ್ಕೆ ಬರೋದೇ ಇಲ್ಲ. ನೀವು ಲೆಕ್ಕ ಹಾಕಿಕೊಳ್ಳಿ. ಕಷ್ಟ ಇಲ್ಲದವರು ಬರೋದೇ ಇಲ್ಲ. ಒಂದಲ್ಲ ಒಂದು ಮಾಡಿಬಿಟ್ಟೆ ಬಂದಿರ್ತಾನೆ. ಲಾಸ್ಟಿಗೆ ಅನುಭವ ಆಗುವಾಗ ಯಾರು ಇಲ್ಲ ಅಂತ ಹೇಳೋ ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಅಂತಾರೆ ಯಾವ್ದು ಕ್ಷೇತ್ರಕ್ಕೆ ಹೋಗ್ತಾರೆ. ಆಗ ಅವ್ರು ಮಾಡಿದ ತಪ್ಪನ್ನು ಹೇಳಬೇಕು. ಹೇಳಿದ್ರೆ ಅವಳಿಗೆ ಖುಷಿ ಆಗ್ತದೆ. ನಾವು ಮಾಡೋ ಜಪಕ್ಕೆ ಅದು ನಮಗೆ ಗೊತ್ತಾಗ್ತದೆ. ನೀವು ಸುಳ್ಳು ಹೇಳ್ತಿದ್ರೆ ನಮ್ಗೆ ಕೈ ಓಡೋದಿಲ್ಲ. ಆಗ ನಿಲ್ಲಿಸ್ಕೊಳ್ತೀವಿ. ಇಲ್ಲ ನೀನ್ ಅದಲ್ಲ ಇದು ಹೇಳಿದ್ರು ಅಂತ ಹೇಳ್ತೀವಿ. ಅದು ಸತ್ಯ ಐತೆ. ಈ ಸತ್ಯವನ್ನು ಒಳ್ಳೆ ಹೇಳಲಿಕ್ಕೆ ನಮ್ಗೆ ಬೇರೆ ಆಡಂಬರ ಇಲ್ಲ, ಅಹಂಕಾರ ಇಲ್ಲ ನಮ್ಮಲ್ಲಿ ಆರಾಧಕರಿಗೆ. ದೈವ ಆರಾಧಕರು ಅಂತ ಹೇಳೋದು ಎಲ್ಲರಿಗೆ ಅದು ಸಿಕ್ಕುವಂತ ಸಿಕ್ಕಿದವರನ್ನು ದುರುಪಯೋಗ ಮಾಡ್ಕೊಳ್ಬಾರ್ದು. ಒಳ್ಳೆತನದ ಬಂದವರೆಲ್ಲ ನಮ್ಮ ಅಕ್ಕನಿಗೆ, ನಮ್ಮ ತಂಗಿಗೆ, ನಮ್ಮ ತಾಯಿಗೆ ಈ ತರ ಭಾವನೆ ಇಟ್ಟುಕೊಂಡು ಮಾಡಿದವನಿಗೆ ಮಾತ್ರ ಅದು ಸಿದ್ಧಿ ಆಗೋದು ದೈವ. ಒಬ್ರೊಬ್ಬರನ್ನ ನೀವು ಎಷ್ಟೋ ನೋಡಿರ್ಬೋದು ಒಂದೊಂದು ಕ್ಷೇತ್ರದಲ್ಲಿ ಏನೆಲ್ಲ ನಡೀತಾ ಇದೆ. ಆದ್ರೆ ನಾನು ಎಲ್ಲ ಕ್ಷೇತ್ರದ ಬಗ್ಗೆ ಕೆಲವು 1, 2, 3 ನಿಮಗೆಲ್ಲ ಗೊತ್ತಿರುತ್ತೆ. ನಿಮ್ಗೆ ತುಂಬಾ ಅಭ್ಯಾಸ ಇರುತ್ತೆ ಇದ್ರ ಬಗ್ಗೆ. ಹಾಗೆ ನೇರದಲ್ಲಿ ಸತ್ಯದಲ್ಲಿ ಇಲ್ಲಿ ಬಂದ್ರೆ ಒಂದ್ಸಲ ನನ್ನ ಹತ್ರ ಪ್ರಶ್ನೆ ಹಾಕಿ ನೋಡಿ. ನೀವ್ ಯಾಕೆ ಬಂದಿದ್ದೀರಾ, ಏನು ಬಂದಿರ ನೀವ್ ಹೇಳೋದು ಬೇಡ. ಸುಮ್ಮನೆ ನಿಂತುಕೊಂಡ್ರೆ ನಾವು ಅವಳು ಏನು ಹೇಳ್ತಾರೆ ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಅವಳಿಗೆ ನಾವು ಏನ್ ಕಲ್ತಿಲ್ಲ ಅಲ್ಲ. ಆಗ ನನಗೆ ಅವಳು ಹೇಳ್ಬೇಕಲ್ಲ. ನಾನು
ಟೀಚರ್ಗೆ ಮತ್ತೆ ಸ್ಟೂಡೆಂಟಿಗೆ ಹೆಚ್ಚು ಕಮ್ಮಿ ಇರ್ತದಲ್ಲ. ನಾನು ಅವ್ರಿಗೊಂದು ಚಿಕ್ಕದೊಂದು ಸುಳ್ಳು, ಒಂದು ಸ್ಟೂಡೆಂಟ್ ಅವಳು ಏನ್ ಹೇಳ್ತಿಲ್ಲ ಅದನ್ನ ಹೇಳ್ತೀನಿ. ಅದು ಸುಳ್ಳಾದ್ರೆ ಸುಳ್ಳು ಅಂತಾನೆ ಹೇಳ್ಬೋದು, ಸತ್ಯ ಆದ್ರೆ ಸತ್ಯ ಅಂತ ಹೇಳ್ಬೋದು. ಮತ್ತೆ ಕೆಲವು ಜನ ಇಲ್ಲಿ ಪ್ರಶ್ನೆ ಕೇಳೋದಿಲ್ಲ. ಯಾಕೆಂದ್ರೆ ನೀವೇನೋ ತಪ್ಪು ಮಾಡಿ ಇಲ್ಲಿ ಹೇಳೋದು, ನಿಮ್ಗೆ ನಾನು ಬೈತಾ ಇರ್ತೀನಿ, ಅಲ್ಲಿ ಬಂದು ನಿಂತ್ಕೊಂಡಿರ್ತಾರೆ, ಅವ್ರು ಅಲ್ಲಿ ಬಿಟ್ಟು ಓಡ್ಬಿಡ್ತಾರೆ. ಯಾಕಂದ್ರೆ ಇದು ನನ್ನ ಬಂಡವಾಳವನ್ನು ಹೊರಗೆ ಬರ್ತದೆ. ಹಾಗಾಗಿರುವಾಗ ಸತ್ಯದ ಕ್ಷೇತ್ರ ಯಾರು ಬೇಕಾದ್ರೂ ನಮಗೆ ಎತ್ತು ಬರ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ಹಣ ಇಲ್ಲದವರು ಬರ್ಬೋದು ಇಲ್ಲಿಗೆ. ಹಣ ಇರೋರ ಹತ್ರ ನಾವು ಕಿತ್ತುಕೊಳ್ಳೋದಿಲ್ಲ, ಹಣ ಇಲ್ಲದವರು ನಾನು ನೋವು ಮಾಡಿ ಕಳ್ಸೋದಿಲ್ಲ. ಇಲ್ಲಿ ಏನಂದ್ರೆ ಇಲ್ಲಿ ಟೋಕನ್ ಇಲ್ಲ, ಏನಿಲ್ಲ, ಯಾರು ಬರ್ತಾರೆ ಅವ್ರಿಗೆ. ಶ್ರೀಮಂತನಿಗೂ ಅದೇ ಊಟ, ಬಡವನಿಗೂ ಅದೇ ಊಟ, ನನಗೂ ಅದೇ ಊಟ. ಎಲ್ಲ ಭಕ್ತರಿಗೆಲ್ಲ ಒಂದೊಂದು ಊಟ ಕೊಟ್ಟು ನಾನು ಒಳಗೆ ತಗೊಂಡೋಗಿ ಬೇರೆ ತಿನ್ನೋದು. ಹೀಗೆ ನೀವು ಎಷ್ಟು ಜನಕ್ಕೆ ಊಟ ಮಾಡ್ತಾರಲ್ಲ, ಆ ಉಳಿದ ಊಟವನ್ನೇ ನಾನು ತಿನ್ನೋದು. ಮತ್ತೆ ಇಲ್ಲಿಗೆ ನಮಗೆ ಕಟ್ಟುಪಾಡಿಲ್ಲ. ಮತ್ತೆ ನಾವೇನು ಬ್ರಹ್ಮಚಾರಿಗಳಲ್ಲ, ನಾವು ಸಂಸಾರ. ದೈವಾರಾಧನೆ ಮಾಡುವಾಗ ಯಾವತ್ತು ಮದುವೆ ಆಗಿರ್ಬೇಕು, ಅವನು ಸಂಸಾರಸ್ಥನಾಗಿರ್ಬೇಕು. ದೈವಾರಾಧನೆ ಮಾಡುವಾಗ ಯಾಕೆಂದ್ರೆ ಅವನಿಗೆ ಎಲ್ಲ ಬಿಟ್ಟು ಹೋಗಿರ್ಬೇಕು ಅಂತ, ಕೈತಿರ್ಬೇಕು ಅಂತ. ದೈವಾರಾಧನೆ ಮಾಡುವವನು ಮದುವೆ ಆಗದಿದ್ದವನು ದೈವಾರಾಧನೆ ಮಾಡ್ಲಿಕ್ಕೆ ಲಾಯ್ಕಿಲ್ಲ ಅಂತ. ಒಬ್ರೊಬ್ರು ಒಂದೊಂದ್ ತರ ಕಾಮ, ಕ್ರೋಧ, ಲೋಕ, ಮೋಹ, ಮದ, ಮತ್ಸರ ಇದೆಲ್ಲ ಇರುತ್ತೆ ಅಲ್ಲ. ಇದನ್ನೆಲ್ಲ ಬಿಟ್ಟು ನಿಲ್ಲಬೇಕು. ನಾನು ಸನ್ಯಾಸಿ ಆಗ್ಬಿಟ್ಟೆ, ನಂಗೆ ಏನು ಇಲ್ಲ ಹಂಗೆ ಯಾರನೋ ಕಂಡಾಗ ಏನೋ ಮಾತಾಡೋದು ಸರಿಯಲ್ಲ. ಅವನು ಬಿಟ್ಟು ನಿಲ್ಲುವೇ ಅವನು ದೈವಾರಾಧಕ. ನಿಮ್ಗಳು ಹಾಗೆ ಹೇಳೋದು, ಎಲ್ಲವನ್ನು ಬಿಟ್ಟು ಬರ್ಬೇಕು. ನಮ್ಗೆ ಎಲ್ಲಾ ಅಭ್ಯಾಸನೂ ಇದೆ, ಯಾರು ಹೇಳ್ಲಿಕ್ಕಿಲ್ಲ. ಇಷ್ಟು ಪಬ್ಲಿಕ್ ಏನ ಮಾಡ್ಕೊಳ್ಳಿ ಎಲ್ಲ. ದೈವಾರಾಧಕ ನಾನು ಏನಿಲ್ಲ ನನಗೆ ಎಲ್ಲನೂ ಇರ್ತದೆ, ಎಲ್ಲನೂ ಇದೆ. ನಾವ್ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿ ಬದುಕ್ತೀವಿ, ಚೆನ್ನಾಗಿ ಇರ್ತೀವಿ. ನಮ್ಗೆ ಎಲ್ಲಿಯಾದ್ರೂ ಒಂದು ಜಾಗಕ್ಕೆ ಹೋದ್ರೆ ನಾವು ಜಾಲಿಯಾಗಿ ಇರ್ತೀವಿ. ಈಗ ಬಂದ್ರೆ ಈ ವೇಷ ಇರ್ತದೆ, ನಾಳೆ ಟೌಲ್ಗಳ ಸ್ವಾಮಿ ನೀವು ಯಾಕೆ ಸ್ವಾಮಿಗೆ ಸೂಜು ಹಾಕಿದ್ರೆ ಇಲ್ಲ, ಎಲ್ಲನೂ ಹಾಕ್ತೀವಿ. ಸೂಜು ಹಾಕ್ತಿವಿ, ಚಪ್ಪಲಿ ಹಾಕ್ತಿವಿ, ಪ್ಯಾಂಟ್ ಹಾಕ್ತಿವಿ, ಎಲ್ಲ ಟೈನ್ ಮಾಡ್ತೀವಿ, ಎಲ್ಲನೂ ಚೆನ್ನಾಗಿರ್ತೀವಿ. ಎಲ್ಲಾ ಹುಡುಗಿರ ಹತ್ರನು ಮಾತಾಡ್ತೀವಿ, ಎಲ್ಲಾ ಹುಡುಗರ ಹತ್ರನು ಮಾತಾಡ್ತೀವಿ. ಗೊತ್ತಾಯ್ತಲ್ಲ, ಏನು ಮಾತಾಡ್ಬೇಕು ಇಲ್ಲಿ ಸರಿ ಇರ್ಬೇಕು. ಅವನು ದೈವಾರಾಧಕ. ಗೊತ್ತಾಯ್ತಲ್ಲ, ಎಲ್ಲರೂ ಮಾಡ್ಬೋದು, ಎಲ್ಲರೂ ಪಂಚ ಹಾಕೋಬಹುದು, ಏನು ಆರಾಧನೆ ಏನು ಮಾಡ್ಬೋದು. ಅದಕ್ಕೆ ಅಲ್ಲ, ಎಲ್ಲರ ಹತ್ರ ಎಲ್ಲ ವ್ಯವಸ್ಥೆಗಳು ಇರ್ತದೆ. ಆದರೆ ದೈವ ಆರಾಧನೆ ಮಾಡುವಾಗ ಜಾಗೃತಿ. ಅದು ನನ್ನ ಅಕ್ಕ, ಅದು ನನ್ನ ತಾಯಿ, ಬರುವವರೆಲ್ಲ ತಾಯಿದಿರು. ಸತ್ಯ ಹೇಳೋದು ಯಾರ ಹತ್ರ ಅಂತ ಹೇಳಿದ್ರೆ, ಮಾನವ ಜನ್ಮ ಸತ್ಯ ಹೇಳೋದು ಯಾರ ಹತ್ರ ಹೇಳಿದ್ರೆ ಈ ದೈವ ಆರಾಧಕರ ಹತ್ರ ತುಂಬಾ ಸತ್ಯ ಹೇಳ್ತಾರೆ. ಅದನ್ನು ನಾವು ಆಯುಧವಾಗಿ ಉಪಯೋಗ ಮಾಡ್ಕೊಳ್ಬಾರ್ದು. ಅರ್ಥ ಮಾಡ್ಕೊಂಡು ಡಾಕ್ಟರ್ ಹತ್ರ ಸತ್ಯ ಹೇಳ್ತಾರೆ. ಹೊಟ್ಟೆ ನೋವಿಗೆ ನೀವು ಹೋಗ್ಬಿಟ್ಟು ನನಗೆ ತಲೆನೋವು ಅಂತ ಹೇಳಿದ್ರೆ ಅವನು ತಲೆ ಇಲ್ಲ, ಆಗ ನಮಗೆ ಕಾಯಿಲೆ ನಾವು ಸಹಿಸಕ್ ಆಗಲ್ಲ. ನನಗೆ ಹೊಟ್ಟೆಲಿ ಇಂಥದೇ ಆಯ್ತಾ ಉಂಟು, ಹಿಂಗೆ ಆಯ್ತಾ ಉಂಟು ಹೇಳ್ತಾರಲ್ಲ, ಹಾಗೆ ದೈವ ಅದನ್ನು ನಾವು ಆಯುಧ ಮಾಡ್ಕೊಂಡು ಅವರನ್ನು ದುರುಪಯೋಗ ಮಾಡ್ಕೊಂಡು ಯಾರು ಸತ್ಯದ ಮಾತು. ಯಾರ ಮನೆಯಲ್ಲಿ ಏನು ಕಲಹ ಆಗ್ತದೆ, ಹೆಣ್ಣರಿಗೆ ಏನಾಗ್ತದೆ, ಹೆಂಡತಿಗೆ ಏನಾಗ್ತದೆ ಬಂದು ಹೇಳೋದೇ ದೈವಾರಾಧಕ ಹತ್ರ. ಸ್ವಾಮಿ ಹೀಗೆ ನನ್ನ ಹೆಂಡತಿ ಹೀಗೆ ಮಾಡ್ತಿದ್ರೆ, ನನ್ನ ಗಂಡ ಹೀಗೆ ಮಾಡ್ತಿದ್ರೆ. ಆಗ ನಾವು ಏನ್ ಮಾಡ್ಬೇಕು, ಸ್ವಾಮಿ ಸತ್ಯಲ್ಲ ಅಂತ ಹೇಳ್ಬಿಟ್ಟು ಆ ಸಂಸಾರವನ್ನು ಒಳ್ಳೇದು ಮಾಡಿದ್ದಾರೆ ಅಂತ ನಾವು ಭಕ್ತಿಯಿಂದ ಬೇಡಿ ಅವನಿಗೆ ಪ್ರಸಾದ ಕೊಟ್ರೆ ಅದು ಸತ್ಯ ಆರಾಧನೆ ಅಂತ ಹೇಳಿ. ಇದಕ್ಕೆ ಸತ್ಯಗಳು ಅಂತ ಹೇಳುದು. ಸತ್ಯಕ್ಕೆ ಬೇರೆ ಮೀನಿಂಗ್ಸ್ ಇಲ್ಲ, ಅದು ಸತ್ಯ. ಸತ್ಯನೇ, ಸತ್ಯವನ್ನೇ ಹೇಳ್ಬೇಕು. ಇಲ್ಲಿ ಕೂತ್ಕೊಂಡು ಹೇಳ್ಬೇಕು, ಸತ್ಯ ಇದೆ, ನೀವು ಮಾಡಿ ತಪ್ಪು ಹೀಗಿದೆ ಮಾಡಿ ಹೋಗೋವ್ರ ಖಾಲಿ ಹೋಗೋವ್ರನ್ನ ಸರಿ ಸರಿ ಹೀಗೆ ಇಲ್ಲ ಸ್ವಾಮಿಗೆ ಅವರಿಗೆ ಸುಮ್ಮನೆ ಅದು ಹೇಳ್ಬೇಕು. ಅವ್ರಿಗೆ ಏನೋ ಹಾಗೆ ಉಂಟು ಹೀಗೆ ಉಂಟು, ಅವಳಿಗೆ ಹೀಗೆ ಉಂಟು ಇಲ್ಲ. ಅದೇ ನಾವು ಇಲ್ಲಿ ಪ್ರಶ್ನೆ ಹಾಕಿ ನೋಡ್ತೀವಿ, ಅವಳದು ತಪ್ಪ ಇವೊಂದು ತಪ್ಪ ಅಂತ. ಅವಳು ಹಾಳಾಗ್ಬೇಕಾದ್ರೆ ಇವನೇನೊಂದು ತಪ್ಪು ಮಾಡಿರ್ಬೇಕಲ್ಲ, ಸುಮ್ಮನೆ ಹಾಳಾಗ ಹಾಗೆ ಇಲ್ಲಿ ಸತ್ಯದ ವಿಚಾರ. ಹಾಗೆ ಇಷ್ಟು ಜನ ಬರ್ತಾರೆ, ಏನೋ ಮಾಡ್ತಾರೆ, ಏನು ಹೋಗ್ತಾರೆ. ಸತ್ಯ ಯಾವತ್ತೂ ಉಳಿಬೇಕು, ಧರ್ಮ ಉಳಿಬೇಕು. ಈ ದೈವವನ್ನು ಆರಾಧನೆ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಅದನ್ನು ಉಪಯೋಗ ಮಾಡ್ಕೊಳ್ಬೇಕು. ದೈವ ಆರಾಧನೆ ಸಿಕ್ಕಿದಾಗ ಏನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ದೈವ ಆರಾಧನೆ ಸಿಕ್ಕಿದಾಗ ಭಕ್ತಿಯಿಂದ ನಾವೆಲ್ಲವನ್ನು ಉಳಿಸ್ಕೊಂಡು ಆಗ ಅವನಿಗೆ ದೈವ ಉಳಿತದೆ, ತನ್ನಲ್ಲೇ ಬರ್ತದೆ. ಅದು ನಮ್ಮಿಂದ ಬರ್ತದೆ, ನಾವು ಅದನ್ನ ಹುಡುಕಬೇಕು ಅಂತಿಲ್ಲ, ನಮ್ಮನ್ನ ಹುಡುಕಿಕೊಂಡು ಬರ್ತದೆ. ಇಲ್ಲದಿದ್ರೆ ನೀವು ಜಪಕ್ಕೆ ಕೂರ್ಬೇಕು, ಹೋಗಿ ಹಿಮಾಲಯದಲ್ಲಿ ಹೋಗ್ಬೇಕು, ಅದಕ್ಕೂ ಅಲ್ಲ. ಅದು ನಮ್ಮನ್ನು ಹುಡುಕಬೇಕಾದ್ರೆ ನಾವೇನಬೇಕು, ನಾವು ಪವಿತ್ರರಾಗಿರ್ಬೇಕು, ಸತ್ಯವಂತರಾಗಿರ್ಬೇಕು. ಏನು ಎಲ್ಲವನ್ನು ಬಿಟ್ಟು ಏನೋ ದೈವ ಕೊಡ್ತದೆ
ನನಗೆ ಕುಟುಂಬ ಉಂಟು, ನನಗೆ ಮಕ್ಕಳು ಉಂಟು, ನನಗೆ ಸಂಸಾರ ಉಂಟು, ಸಾಕು ನಿನಗೆ ಇಷ್ಟೇ ಸಾಕು. ಇನ್ನು ಪಾದದೈವ ಮಾಡಕ್ಕೆ ನೀವು ಭಾಗ್ಯ ಕೊಟ್ಟಿದ್ದೀರಾ ತಾಯಿ ಅಂತ ಹೇಳಿ ಅವರಿಗೆ ಅಡ್ಡ ನಿಂತ್ಕೊಂಡು ಗೊತ್ತಾಯ್ತಲ್ಲ. ಬೇರೆ ಯಾವ್ದೊಂದು ಮಾವಿನಕಾಯಿ ಮರದಲ್ಲಿ ಒಳ್ಳೆ ಮಾವಿನಕಾಯಿ ಉಂಟು ಅಂತ ತೆಗೆದು ಅದಕ್ಕೆ ಕಲ್ಲು ಗೀರಲ್ಲ, ನಾವು ಹೊಡಿಬಾರ್ದು. ಆ ಮಾವಿನಕಾಯಿ ಬೇರೆಯವರಿಗೆ ಇರುವ ಮಾವಿನಕಾಯಿ, ಅವರು ತಿನ್ಬೇಕು ಆ ಮಾವಿನಕಾಯಿಯನ್ನು, ಗೊತ್ತಾಯ್ತಲ್ಲ. ಇದು ಸತ್ಯದೇವತೆ ಹೇಳುವಂತ ಮಾತುಗಳು. ಇದರಲ್ಲಿ ಸತ್ಯನೇ ಇದೆ. ಇದರಲ್ಲಿ ಯಾವುದು ನೀವು ಶೋಷಣೆ ಮಾಡಿ ನೋಡಿದ್ರೆ, ನೀವು ನಾಲ್ಕು ಮಾಡಿದ್ರು ಇದು ಸತ್ಯ ಇರ್ತದೆ. ಮತ್ತೆ ಕೆಲವರು ಹೇಳ್ತಾರೆ ಕುಡಿಬಾರ್ದು, ಬೀಡಿ ಸಿಗರೇಟ್ ಸೇದಕ್ಕಿಲ್ಲ ಅವನು. ಯಾರಿಗೆ ಹೇಳುದು? ಅವನು ಆತ್ಮದಲ್ಲಿ ಬರ್ಬೇಕು, ನಾನು ಬೀಡಿ ಸಿಗರೇಟ್ ಸೇದಕ್ಕಿಲ್ಲ, ನಾನು ಹೆಂಡ ಕುಡಿಯಕ್ಕಿಲ್ಲ ಅಂತ. ನಮಗೆ ಎಲ್ಲ ಅಭ್ಯಾಸವೂ ಇದೆ. ಯಾವಾಗ ಇದೆ ಕೇಳಿ, ವರ್ಷಕ್ಕೆ ಒಂದ್ಸಲಿ, ಎರಡ್ ಸಲಿ, ಮೂರ್ ಸಲಿ, ನಾಲ್ಕು ಸಲಿ ನಾವು ಎಲ್ಲ ಸೇರುವಾಗ ಎಲ್ಲರೂ ನಮ್ಗೆ ಇಲ್ಲಿ ಹಾಗೆಲ್ಲ ಸೇವೆ ಮಾಡಿ. ನಮ್ಮ ದೈವಕ್ಕೆ ಇಡೋದೆಲ್ಲ ಗೊತ್ತಲ್ಲ, ನೀವು ಪಿಂಡವನ್ನೇ ಇಡೋದು, ಕೋಳಿಯನ್ನೇ ಇಡೋದು. ಆಗ ನಾವು ತಿನ್ನಕ್ಕಿಲ್ಲ ಅಂತ ಹಾಗೆ ಹೇಳ್ತೀರಾ? ಎಲ್ಲವೂ ತಿನ್ಲಿಕ್ಕಿಲ್ಲ, ಕೋಳಿ ತಿನ್ಲಿಕ್ಕಿಲ್ಲ, ಮಾಂಸನು ತಿನ್ಲಿಕ್ಕಿಲ್ಲ, ಮೀನು ತಿನ್ಲಿಕ್ಕಿಲ್ಲ, ಬೇರೆ ವಸ್ತುನೆಲ್ಲ ಏನೋ ತಿಂತಾ ಇರ್ತಾರೆ. ಗೊತ್ತಾಯ್ತಲ್ಲ. ಯಾವ್ದು ಮಾತ್ರ ಈ ಕೈಯಲ್ಲಿ ಯಾವುದೋ ಒಂದು ಮಾಡಿರ್ತಾರಲ್ಲ, ಅದನ್ನು ಮಾಡದವನು ದೈವ ಅಲ್ಲ. ಹಾಗೆ ಅಲ್ಲ, ನಾನು ಎಲ್ಲವನ್ನು ಮಾಡಿ ಈ ಕ್ಷೇತ್ರದಲ್ಲಿ ತಿದ್ದಿಕೊಳ್ತೀನಿ. ಎಲ್ಲವನ್ನು ಮಾಡಿ, ಯಾವ್ದು ಮಾಡ್ಲಿಲ್ಲ ಅಂತ ಎಲ್ಲವನ್ನು ಮಾಡಿ, ಒಳ್ಳೇದು ಮಾಡಿ, ಸ್ವಲ್ಪ ಕೆಟ್ಟದು ಮಾಡಿ, ಕೂತಿದ್ದು ಆರಾಧನೆ ಮಾಡಿ. ಹಾಗೆ ತಾಯಿ ಹತ್ರ ಅದನ್ನ ಕೇಳಿದೀವಿ ನಾವು, ತಾಯಿ ತಪ್ಪಾಗಿದೆ ಎಂತ ಮಾಡೋದು, ಆಟ ಮಾಡಿದ್ದೇನೆ.